20 ವಿಳೆದೆಲೆ ತಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ತೊಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಕತ್ರಿ ಸಹಾಯದಿಂದ ಸಣ್ಣದಾಗಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಹಿಂಗ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 20 ಬಾದಾಮಿ, 20 ಗೋಡಂಬಿ, ಒಂದು 3 ಏಲಕ್ಕಿ ಇಷ್ಟು ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ತರನೇ ಪೌಡರ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋ ವಿಳೆದೆಲೆ ಇದೆಯಲ್ಲ, ಅದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಮಾಡ್ಕೋಬೇಕು. ನೋಡಿ ಎಷ್ಟೊಳ್ಳೆ ಬಣ್ಣ ಬಂದಿದೆ, ಎಷ್ಟೊಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ. ಇದನ್ನೆಲ್ಲ ಒಂದು ಸೋಸೋ ಜರಡಿಯಲ್ಲಿ ಸೋಸ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಹಿಂಗ್ ಹಿಂಡಿ ಸೋಸ್ಕೊಳ್ಳಿ. ಆಮೇಲೆ ಚಿರಟ ತೆಕ್ಕೊಂಡ್ಬಿಟ್ಟು ಇಷ್ಟು ರಸ ಬಂತು ನೋಡಿ. ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ. ಬಾಣ್ಲಿಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯ್ಬೇಕು. ಒಂದು ಕುದಿ ಬರ್ತಾ ಇದ್ದಂಗೆ 2ರಿಂದ 3 ಸ್ಪೂನು ಸಕ್ಕರೆ ಹಾಕೊಂಡಿದ್ದೀನಿ. ಸಕ್ಕರೆನಷ್ಟೇ ಕರ್ಗೋ ತನಕ ಒಂದ್ 2 ನಿಮಿಷ ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಕರ್ಗದ್ಮೇಲೆ ನಾವು ಡ್ರೈ ಫ್ರೂಟ್ಸಿನ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವಾ, ಅದಿಷ್ಟನ್ನು ಹಾಕೊಂಡು ಗಂಟಾಗ್ದಂಗೆ ಕಲ್ಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇಷ್ಟಾದ್ಮೇಲೆ ಮತ್ತೆ ಒಂದು ಚೂರು ಕುದಿಯಕ್ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡಿ. ಆಫ್ ಮಾಡಿದ್ಮೇಲೆ ವಿಳೆದೆಲೆ ರಸ ಅಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ಅಂತ. ಈ ಬಣ್ಣಕ್ಕೆ ನಾವು ಹಂಗೆ ಬಿದ್ದು ಹೋಗ್ಬಿಡ್ತೀವಿ, ಅಷ್ಟು ರುಚಿ ಇರುತ್ತೆ. ಕುಡಿಯೋಕ್ಕೂ ಸುತ್ತ ತುಂಬಾ ರುಚಿ ಇರುತ್ತೆ. ಖಂಡಿತ ನೀವು ಒಂದ್ಸಲಿ ಮಾಡ್ಕೊಳ್ಳಿ, ನಿಮಗೆ ಇದು ರುಚಿ ಏನು ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.